ಸ್ನೇಕ್ ಗಾರ್ಡ್ ಪಲ್ಯ ಹೇಗೆ ಮಾಡೋದು ಅನ್ನೋದು ಇಲ್ಲಿ ತೋರಿಸ್ತಾ ಇದ್ದೀನಿ. ಫಸ್ಟು ಇದ್ರ ಮೇಲ್ಗಡೆ ಇರೋ ಲೇಯರ್ನ ನೀಟಾಗಿ ವಾಶ್ ಮಾಡಿ ಅದನ್ನು ಚಾಪ್ ಮಾಡಿ ಇಟ್ಕೊಳ್ಳಿ. ವಾಶ್ ಮಾಡಬೇಕಾದ್ರೆ ಮೇಲ್ಗಡೆ ಇರೋ ಲೇಯರ್ನ ರಬ್ ಮಾಡಿದ್ರೆ ಸಾಕು, ಈಸಿಯಾಗಿ ಬಂದುಬಿಡುತ್ತೆ. ಸೊ ನೆಕ್ಸ್ಟು ಚಾಪಿಂಗ್ನ ಸ್ವಲ್ಪ ಚಿಕ್ಕದಾಗಿ ಚಾಪ್ ಮಾಡ್ಕೊಳ್ಳಿ. ಇಲ್ಲಿ ನಾನು ನೀರಲ್ಲೇನು ಬೇಯಿಸ್ತಾ ಇಲ್ಲ, ಡೈರೆಕ್ಟಾಗೆ ನಾನು ಪಡ್ಲೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ಈ ಪಲ್ಯ ವೆರಿ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಮಾಡೋ ವಿಧಾನ ಇದಾಗಿದೆ ನೋಡಿ. ಈ ಥರ ಚಿಕ್ಕದಾಗಿ, ಆದಷ್ಟು ಎಷ್ಟು ಚಿಕ್ಕದಾಗುತ್ತೋ ಅಷ್ಟು ಚಿಕ್ಕದಾಗಿ ಚಾಪ್ ಮಾಡ್ಕೊಳ್ಳಿ. ನೀರಲ್ಲೇನು ಬೇಯಿಸ್ಕೊಳ್ಳೋದು ಬೇಡ. ನೆಕ್ಸ್ಟು ಒಂದು ಪ್ಯಾನ್ ತೊಗೊಂಡು ಪ್ಯಾನ್ಗೆ ಆಯಿಲ್ ಹಾಕ್ಕೊಳ್ಳಿ. ಆಯಿಲ್ ಹಾಕಿ ಸಾಸಿವೆ ಹಾಕ್ಕೊಳ್ಳಿ. ಅಷ್ಟರಲ್ಲಿ ಈರುಳ್ಳಿ, ಮೆಣಸಿನ್ಕಾಯಿ, ಕರಿಬೇವು, ಸ್ನೇಕ್ ಗಾರ್ಡ್ದು ಬೀಜ ಕೂಡ ಇಟ್ಕೊಂಡಿದ್ದೀನಿ. ಇದು ಚೆನ್ನಾಗಿರುತ್ತೆ, ಇದನ್ನೇನು ಬಿಸಾಕೋ ಅವಶ್ಯಕತೆ ಇಲ್ಲ, ಇದನ್ನು ಕನ್ಸ್ಯೂಮ್ ಮಾಡ್ಬೋದು. ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡು ನೆಕ್ಸ್ಟು ಇದಕ್ಕೆ ಉದ್ದಿನಬೇಳೆ, ಕಡಲೆಬೇಳೆ ಹಾಕೋತಾ ಇದ್ದೀನಿ ಸ್ವಲ್ಪ. ನಿಮ್ಮ ಇಷ್ಟ, ಬಟ್ ಇದು ಉದ್ದಿನಬೇಳೆ, ಕಡಲೆಬೇಳೆ ಹಾಕೊಂಡ್ರೆ ಫ್ಲೇವರ್ ಮತ್ತು ತಿನ್ನಬೇಕಾದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ನೆಕ್ಸ್ಟು ನಾನು ಗ್ರೀನ್ ಚಿಲ್ಲಿ ಹಾಕೋತಿದ್ದೀನಿ. ನೆಕ್ಸ್ಟು ಕರಿ ಲೀವ್ಸ್ ಆ್ಯಡ್ ಮಾಡ್ತಿದ್ದೀನಿ. ನೆಕ್ಸ್ಟು ಆನಿಯನ್ನ ಆ್ಯಡ್ ಮಾಡ್ತೀನಿ. ಇದನ್ನು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡಬೇಕಾದ್ರೇ ಬೇಕಾದರೆ ನೀವು ಉಪ್ಪು, ಅರಿಶಿನ ಹಾಕ್ಕೋಬೋದು. ಸೊ ನೆಕ್ಸ್ಟು ನಾನು ಸ್ನೇಕ್ ಗಾರ್ಡು ಮತ್ತು ಅದ್ರ ಒಳಗಿನ ಬೀಜ ಎರಡನ್ನೂ ಕೂಡ ನಾನು ಈ ಒಗ್ಗರಣೆಗೆ ಹಾಕ್ಕೊಂಡು ಜೊತೆಗೆ ಉಪ್ಪು ಸೇರಿಸ್ತಾ ಇದ್ದೀನಿ, ಸ್ವಲ್ಪ ಅರಿಶಿನ ಕೂಡ ಸೇರಿಸ್ತೀನಿ. ಸೊ ಇದನ್ನು ಚೆನ್ನಾಗಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಬಾಯ್ಲ್ ಮಾಡಿ. ಉಪ್ಪನ್ನು ಹಾಕೋದ್ರಿಂದ ಇದರಲ್ಲಿರೋ ನ್ಯಾಚುರಲ್ ಮಾಯ್ಶ್ಚರ್ ಬಿಡೋದ್ರಿಂದ ಫ್ರೈ ಆಗೋಕ್ಕೆ ಈಸಿ ಆಗುತ್ತೆ. ಸೊ ಜಾಸ್ತಿ ನೀರಿನ ನೆಸೆಸಿಟಿ ಇಲ್ಲ, ಉಪ್ಪು ಹಾಕೇನೆ ಅದರಿಂದನೇ ನೀವು ನೀಟಾಗಿ ಈ ಥರ ಟಾಸ್ ಮಾಡ್ಕೊಂಡು ಬನ್ನಿ. ಇವಾಗ ನಾನು ಅರಿಶಿನ ಹಾಕ್ಕೊಂಡಿದ್ದೀನಿ, ನೀವೇ ನೋಡ್ಬೋದು ಎಷ್ಟು ಕಲರ್ಫುಲ್ಲಾಗಿದೆ. ನೋಡೋಕ್ಕೆ ಎಷ್ಟು ಚೆನ್ನಾಗಿದೆಯೋ ತಿನ್ನೋಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ. ಸೊ ಇದನ್ನು ನಾವು ಒಂದು ಸ್ಪೂನಷ್ಟು ನೀರು ಹಾಕಿ ಒಂದು ಸ್ವಲ್ಪ ಸ್ಟೀಮ್ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟು ನಾನು ಸ್ವಲ್ಪ ನೀರು ಹಾಕಿ ಇದಕ್ಕೆ ಸ್ಟೀಮ್ ಮಾಡೋಕ್ಕೆ ಬಿಡ್ತೀನಿ. ಆ ಸ್ಟೀಮ್ ಒಂದು 2 to 3 ಮಿನಿಟ್ಸ್ ಬಿಟ್ಟರೆ ಸಾಕು. ನೋಡ್ಕೊಳ್ಳಿ, ಇನ್ ಕೇಸ್ ನಿಮಗೆ ಬೆಂದಿಲ್ಲ ಅಂತ ಹೇಳಿದ್ರೆ ಬೇಕಾದ್ರೆ ಇನ್ನೊಂದು ಸಲ ತೆಗೆದು ಕೂಡ ನೀವು ಟಾಸ್ ಮಾಡ್ಬೋದು. ನೋಡಿ ಇಲ್ಲಿ ರೆಡಿಯಾಗಿದೆ, ನೀಟಾಗಿ ಸ್ನೇಕ್ ಗಾರ್ಡ್ ಬೆಂದಿದೆ. ಈ ರೀತಿ ಈಸಿಯಾಗಿ ನೀವು ಸ್ನೇಕ್ ಗಾರ್ಡ್ ಪಲ್ಯನ ಮಾಡ್ಕೋಬೋದು. ಫೈನಲ್ ಆಗಿ ನಾನು ಫ್ರೆಶ್ ಕೊರಿಯಾಂಡರ್ನ ಆ್ಯಡ್ ಮಾಡ್ತಾ ಇದ್ದೀನಿ. ನಿಮ್ಮ ಎಲ್ಲ ಊಟಕ್ಕೆ ಪಲ್ಯದ ಆಪ್ಷನ್ ಅಂತ ತೊಗೊಂಡ್ರೆ ತುಂಬ ಹೆಲ್ತಿ ಮತ್ತು ಟೇಸ್ಟಿ ಪಲ್ಯ ಅಂತ ಹೇಳ್ಬೋದು. ಥ್ಯಾಂಕ್ ಯು.